ನಮಸ್ಕಾರ ವೀಕ್ಷಕರೇ, ತುಲಾ ರಾಶಿಯ ಮಾಸ ಭವಿಷ್ಯ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಗ್ರಹಗಳ ಗೋಚಾರ ಫಲದ ಆಧಾರದ ಮೇಲೆ ತುಲಾ ರಾಶಿಯ ಜುಲೈ 2024ರ ಮಾಸ ಭವಿಷ್ಯ ಹೇಗಿದೆ, ಯಾವೆಲ್ಲ ಗ್ರಹಗಳು ಶುಭ ಫಲಗಳನ್ನ ಹಾಗೇನೆ ಅಶುಭ ಫಲಗಳನ್ನ ಕೊಡ್ತಾ ಇದೆ ತುಲಾ ರಾಶಿಯವರಿಗೆ ಅಂತ ಕ್ವಿಕ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ನಲ್ಲಿ ಆಲ್ ಅನ್ನ ಪ್ರೆಸ್ ಮಾಡಿ. ಮೊದಲಿಗೆ ಗ್ರಹಗಳ ಸ್ಥಾನಮಾನ ಬದಲಾವಣೆಯನ್ನು ನೋಡುವುದಾದ್ರೆ, ಶುಕ್ರ ಗ್ರಹ ಇದೇ ತಿಂಗಳ 6ನೇ ತಾರೀಕು ಮಿಥುನದಿಂದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ. ಜೊತೆಗೆ ಕುಜ ಅಂದ್ರೆ ಮಂಗಳ 12ನೇ ತಾರೀಕು ಮೇಷದಿಂದ ವೃಷಭ ರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ. ವೃಷಭದಲ್ಲಿ ಆಲ್ರೆಡಿ ಗುರು ಇರೋದ್ರಿಂದ ಅಲ್ಲಿ ಗುರು ಮಂಗಳ ಯೋಗ ನಿರ್ಮಾಣವಾಗ್ತದೆ ಅಂತಾನೆ ಹೇಳ್ಬೋದು. ರವಿ ಅಂದ್ರೆ ಸೂರ್ಯ ಸೆಕೆಂಡ್ ಹಾಫ್ ಅಲ್ಲಿ ಅಂದ್ರೆ 16ನೇ ತಾರೀಕಿಗೆ ಮಿಥುನದಿಂದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಿದ್ರೆ, ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಬುಧ ಇದೇ ತಿಂಗಳ 19ನೇ ತಾರೀಕಿನಂದು ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗೇನೆ ತಿಂಗಳ ಕೊನೆಗೆ ಶುಕ್ರ ಅಂದ್ರೆ 31ನೇ ತಾರೀಕು ಕರ್ಕಾಟಕದಿಂದ ಸಿಂಹ ರಾಶಿಯನ್ನ ಪ್ರವೇಶ ಮಾಡ್ತಾನೆ. ಈ ಎಲ್ಲಾ ಗ್ರಹಗಳ ಸಂಚಾರದ ಆಧಾರದ ಮೇಲೆ ತುಲಾ ರಾಶಿಯವರಿಗೆ ಜುಲೈ 2024 ಹೇಗಿದೆ ಅಂತ ಕ್ವಿಕ್ ಆಗಿ ನೋಡೋದಾದ್ರೆ, ಒಟ್ಟಾರೆಯಾಗಿ ತುಲಾ ರಾಶಿಯವರಿಗೆ ಅಂತದ್ದೇನು ಒಳ್ಳೊಳ್ಳೆ ಫಲಗಳು ಅಂತ ಏನೂ ಇಲ್ಲ. ಜುಲೈ ಮಾಸದಲ್ಲಿ ಸಾಧಾರಣ ಫಲಗಳನ್ನ ಅನುಭವಿಸ್ತೀರಾ ಅಂತಾನೆ ಹೇಳ್ಬೋದು. ಮೈನ್ ಆಗಿ ನಿಮ್ಗೆ ಗುರುಬಲ ಇಲ್ಲ, ಗುರುವಿನಿಂದ ಯಾವುದೇ ರೀತಿಯ ಒಳ್ಳೆಯ ಕೆಲಸಗಳು ಅಥವಾ ಒಳ್ಳೆಯದು ನಿಮ್ಗೆ ಆಗಲ್ಲ. ಹಾಗಿದ್ದಾಗ ಏನ್ ಮಾಡ್ಬೇಕು? ಗುರುವಿನ ಪ್ರಾರ್ಥನೆ ಮಾಡ್ಬೇಕು. ಅಂದ್ರೆ ಗುರುವಿನ ಪ್ರಾರ್ಥನೆ, ಗುರು ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದಾಗಿರ್ಬೋದು, ಅಥವಾ ಗುರುಗಳಿಗೆ ಸಂಬಂಧಪಟ್ಟಂತೆ ಗುರು ಹಿರಿಯರಿಗೆ ನಿಮ್ಮ ಕೈಲಾದ ಸಹಾಯ ಮಾಡೋದಾಗಿರ್ಬೋದು, ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಹೋಗಿ ಅಲ್ಲಿ ಸಹಾಯ ಮಾಡುವಂಥದ್ದು, ಸಾಯಿಬಾಬಾ ದೇವಸ್ಥಾನದ ಮುಂದೆ ಯಾರಾದ್ರೂ ಇದ್ರೆ ಅವರಿಗೆ ದಾನ ಮಾಡುವಂಥದ್ದು, ಇಂಥದ್ದೆಲ್ಲ ಮಾಡಿದ್ರೆ, ಗುರುವಿಗೆ ಗುರು ಸಮಾನರಾದವರಿಗೆ ದಾನ ಮಾಡಿದ್ರೆ ಒಳ್ಳೇದಾಗ್ತದೆ. ತುಲಾ ರಾಶಿಯವರಿಗೆ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ಗುರುವಿನ ಬಲ ಇಲ್ಲ, ಅದ್ರ ಜೊತೆಗೆ ಪಂಚಮ ಶನಿ ಕೂಡ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಶನಿಯಿಂದನೂ ಕೂಡ ನೀವು ತೊಂದರೆಯನ್ನ ಅನುಭವಿಸ್ತೀರಾ. ಶನಿ ಅಂದ್ರೆ ಕೆಟ್ಟ ಕೆಲಸ ಮಾಡಿದ್ರೆ ತೊಂದರೆ ಕೊಡ್ತಾನೆ ಶನಿ, ಮತ್ತೇನಿಲ್ಲ. ಕರ್ಮ ಫಲದಾಯಕ, ನಿಮ್ಮ ಕರ್ಮಕ್ಕೆ ನೀವೇನ್ ಮಾಡಿರ್ತೀರಾ ಅದಕ್ಕೆ ಸರಿಯಾದ ಪ್ರತಿಫಲವನ್ನು ಕೊಡ್ತಾನೆ. ಹಾಗಾಗಿ ಒಳ್ಳೆಯ ಕೆಲಸಗಳನ್ನ ಮಾಡಿ ಒಳ್ಳೆಯ ಫಲಗಳನ್ನ ಕೊಡ್ತಾನೆ. ಬಟ್ ತುಂಬಾ ಭಯಪಡುವ ಅಗತ್ಯ ಇಲ್ಲ ತುಲಾ ರಾಶಿಯವರು. ಯಾಕಂತಂದ್ರೆ ನಿಮ್ಮ ರಾಶ್ಯಾಧಿಪತಿ ಶುಕ್ರ ದಶಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ, ಅಂದ್ರೆ 10ನೇ ಮನೆಗೆ ಬರ್ತಾ ಇದ್ದಾನೆ. ಇದರಿಂದ ಅದು ಒಂದು ಏನು ಪಾಸಿಟಿವ್ ಚಿಹ್ನೆ ಅಂತಾನೆ ಹೇಳ್ಬೋದು. ಗುರು ಶನಿ ಎಲ್ಲ ನಿಮ್ಗೆ ಒಳ್ಳೇದು ಮಾಡದೇ ಇದ್ರು ಕೂಡ ನಿಮ್ಮ ರಾಶಿಯಾಧಿಪತಿ ನಿಮ್ಮ ಕೈ ಹಿಡಿತಾನೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಶುಕ್ರನಿಂದಾಗಿ ನಿಮ್ಮ ಜೀವನದಲ್ಲಿ ಕೆಲವೊಂದು ಒಳ್ಳೆಯ ಬದಲಾವಣೆಗಳು ನಡೀತದೆ. ಹೆಚ್ಚಿನದಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಏನಾದ್ರೂ ನೀವು ಕೆಲಸ ಬದಲಾವಣೆ ಮಾಡ್ಬೇಕು ಅಂತ ಇದ್ರೆ ಅದಕ್ಕೆ ಕೈ ಹಿಡಿತಾನೆ ಶುಕ್ರ ಅಂತಾನೆ ಹೇಳ್ಬೋದು. ಇಲ್ಲ ಅಂತಂದ್ರೆ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಏನಾದ್ರು ತೊಂದರೆ ಆಗ್ತಾ ಇದ್ರೆ ಅಲ್ಲಿ ಕೂಡ ಶುಕ್ರನಿಂದಾಗಿ ಒಳಿತಾಗ್ತದೆ. ನಿಮ್ಮ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇಲ್ಲ ಅಂತ ಅಂದ್ರೆ ಕೆಲವೊಂದು ತೊಂದರೆಗಳಿಂದ ಆರೋಗ್ಯಕರ ಆಗಿರ್ಬೋದು ಅಥವಾ ಫಿನಾನ್ಷಿಯಲ್ ಪ್ರಾಬ್ಲಮ್ ಇಂದ ಬಳಲ್ತಾ ಇದ್ರೆ ಅದಕ್ಕೂ ಕೂಡ ಒಂದು ತಹಬದಿಗೆ ಬರ್ತದೆ, ಸೊಲ್ಯೂಷನ್ ಸಿಗ್ತದೆ. ಅದರಿಂದನೂ ಕೂಡ ನೆಮ್ಮದಿಯ ವಾತಾವರಣ ನಿರ್ಮಾಣವಾಗ್ತದೆ ಅಂತಾನೆ ಹೇಳ್ಬೋದು. ಬಟ್ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಖರ್ಚಾಗತ್ತೆ ಸ್ವಲ್ಪ. ಅಂದ್ರೆ ಆರೋಗ್ಯ ಸಂಬಂಧಿ ಖರ್ಚಿರ್ಬೋದು, ಅಥವಾ ದೂರ ಸ್ಥಳಗಳಿಗೆ ಪ್ರಯಾಣ ಮಾಡುವಂತದ್ದಾಗಿರ್ಬೋದು, ಕೆಲಸದ ನಿಮಿತ್ತ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ನ ಫ್ಯಾಮಿಲಿನ ಮೀಟ್ ಮಾಡಕ್ ಆಗಿರ್ಬೋದು. ಇದರಿಂದ ಜೊತೆಗೆ ಭೋಗ ವಿಲಾಸಿ ವಸ್ತುಗಳನ್ನು ಕೊಂಚ ಜಾಸ್ತಿ ಖರೀದಿ ಮಾಡ್ತೀರಾ ಅಂತಾನೆ ಹೇಳ್ಬೋದು. ಹಾಗಾಗಿ ಎಕ್ಸ್ಪೆನ್ಸ್ ನ ಕಡೆ ಗಮನವನ್ನು ವಹಿಸಿ ಆದಷ್ಟು ಖರ್ಚನ್ನ ಕಡಿಮೆ ಮಾಡ್ಕೊಳ್ಳಿ. ಇದೇ ತಿಂಗಳ 12ನೇ ತಾರೀಕು ಮೇಷದಿಂದ ವೃಷಭಕ್ಕೆ ಕುಜನ ಪ್ರವೇಶವಾಗ್ತದೆ, ಅಂದ್ರೆ ಅಷ್ಟಮ ಕುಜ ಪ್ರಾರಂಭವಾಗ್ತದೆ. ಕುಜನಿಂದನೂ ಕೂಡ ನಿಮ್ಗೆ ಒಳ್ಳೇದು ಆಗಲ್ಲ ಅಂತಾನೆ. ಈ ಅಷ್ಟಮ ಕುಜನಿಂದಾಗಿ ನಿಮ್ಗೆ ಮನಸ್ಸಿಗೆ ಸ್ವಲ್ಪ ನೋವಾಗ್ತದೆ ಅಂತಾನೆ ಹೇಳ್ಬೋದು. ವಾಹನ ಚಲಾವಣೆ ಮಾಡ್ಬೇಕಾದ್ರೆ ತುಂಬಾನೇ ಹುಷಾರಾಗಿರ್ಬೇಕು. ನೀವು ಕರೆಕ್ಟ್ ಆಗಿ ಹೋಗ್ತಾ ಇದ್ರು ಕೂಡ ಬೇರೆಯವರು ಬಂದು ನಿಮಗೆ ಅಪಘಾತ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿನೇ ಇದೆ. ಮಾನಸಿಕವಾಗಿ ಕೊಂಚ ನೋವನ್ನ ಅನುಭವಿಸ್ತೀರ, ಬೇರೆಯವರು ನಿಮ್ಮ ಮನಸ್ಸಿಗೆ ಹರ್ಟ್ ಮಾಡೋದಾಗಿರ್ಬೋದು, ಇಂಥದ್ದೆಲ್ಲ ಆಗ್ತದೆ. ಹಾಗಾಗಿ ಅಷ್ಟಮ ಕುಜನಿಂದ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು. ಯಾರಿಗೂ ಕೂಡ ತುಂಬಾ ಅಟ್ಯಾಚ್ಡ್ ಆಗಿರ್ಬೇಡಿ, ಆಯ್ತಾ? ಬಟ್ ಜಾಸ್ತಿ ಭಯಪಡುವ ಅಗತ್ಯ ಇಲ್ಲ. ಇದೇ ತಿಂಗಳ 19ನೇ ತಾರೀಕು ಬುಧ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾನೆ. ಅವತ್ತಿನಿಂದ ಅಂದ್ರೆ 19ರ ಮೇಲೆ ಕೊನೆಯ ಒಂದು 10-12 ದಿನಗಳು ನಿಮ್ಗೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಭಾಗ್ಯಸ್ಥಾನದಲ್ಲಿರುವ ಗ್ರಹಗಳಿಂದ ತುಂಬಾ ಒಳ್ಳೆಯ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು.
ಸೊ 19ನೇ ತಾರೀಕಿನ ಮೇಲೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ವೃದ್ಧಿ ಆಗ್ತದೆ, ಆರೋಗ್ಯದಲ್ಲಿ ಚೇತರಿಕೆ ಆಗ್ತದೆ, ಮನೆಯಲ್ಲಿ ಶಾಂತಿ ನೆಲೆಸ್ತದೆ. ವಿದ್ಯಾರ್ಥಿಗಳಿಗೂ ಕೂಡ ತಮ್ಮ ಶೈಕ್ಷಣಿಕ ಜೀವನದಲ್ಲಿ ತುಂಬಾ ಒಳ್ಳೆಯ ಯಶಸ್ಸನ್ನ ಕಾಣ್ತೀರಾ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ತಿಂಗಳ ಕೊನೆಗೆ ತುಲಾ ರಾಶಿಯವರಿಗೆ ತುಂಬಾ ಒಳ್ಳೆಯ ಫಲಗಳನ್ನ ನಿರೀಕ್ಷೆ ಮಾಡಬಹುದು. ತುಲಾ ರಾಶಿಯವರು ಯಾರಾದ್ರೂ ವೆಹಿಕಲ್ ಪರ್ಚೇಸ್ ಮಾಡ್ಬೇಕು ಅಂತ ಇದ್ರೆ ತಿಂಗಳ ಕೊನೆಗೆ ಮಾಡುವುದು ತುಂಬಾ ಉತ್ತಮ. ತಿಂಗಳ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಒಂದು 20ನೇ ತಾರೀಕಿನ ಮೇಲೆ ಮಾಡುವುದು ತುಂಬಾ ಉತ್ತಮ ಅಂತ ಹೇಳ್ತೀನಿ. ಒಟ್ಟಾರೆಯಾಗಿ ತುಲಾ ರಾಶಿಯವರಿಗೆ ಮಿಶ್ರ ಫಲಿತಾಂಶ ಅಂತಾನೆ ಹೇಳ್ಬೋದು. ಕೆಟ್ಟದಕ್ಕಿಂತ ಒಳ್ಳೆಯ ಫಲಗಳನ್ನೇ ಜಾಸ್ತಿ ನಿರೀಕ್ಷಿಸಬಹುದು ತಿಂಗಳ ಕೊನೆಗೆ. ನಮಸ್ಕಾರ ವೀಕ್ಷಕರೇ, ಮಾಸ ಭವಿಷ್ಯ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ 2024 ಜುಲೈ ತಿಂಗಳ ವೃಶ್ಚಿಕ ರಾಶಿಯ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ. ಯಾವೆಲ್ಲ ಗ್ರಹಗಳು ವೃಶ್ಚಿಕ ರಾಶಿಯವರಿಗೆ ಶುಭ ಹಾಗೇನೆ ಅಶುಭ ಫಲಗಳನ್ನು ಕೊಡ್ತದೆ ಅಂತ ಕ್ವಿಕ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ನಲ್ಲಿ ಆಲ್ ಅನ್ನ ಪ್ರೆಸ್ ಮಾಡಿ. ಮೊದಲಿಗೆ ಗ್ರಹಗಳ ಸಂಚಾರವನ್ನ ನೋಡೋದಾದ್ರೆ, ಶುಕ್ರ ಗ್ರಹ ಇದೇ ತಿಂಗಳ 6ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಹೋಗ್ಲಿದ್ದಾನೆ. ಕುಜ 12ನೇ ತಾರೀಕು ಮೇಷದಿಂದ ವೃಷಭ ರಾಶಿಗೆ ಹೋದ್ರೆ, ಸೂರ್ಯ ಅಂದ್ರೆ ರವಿ 16ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ. ಹಾಗೆಯೇ ಬುಧ 19ನೇ ತಾರೀಕು ಕರ್ಕಾಟಕದಿಂದ ಸಿಂಹಕ್ಕೆ ಹೋದ್ರೆ, ತಿಂಗಳ ಕೊನೆಗೆ ಶುಕ್ರ 31ನೇ ತಾರೀಕಿಗೆ ಕರ್ಕಾಟಕದಿಂದ ಮತ್ತೆ ಸಿಂಹಕ್ಕೆ ಹೋಗ್ತಾ ಇದ್ದಾನೆ. ಈ ಎಲ್ಲಾ ಗ್ರಹಗಳ ಬದಲಾವಣೆಯ ಆಧಾರದ ಮೇಲೆ ಹಾಗೆಯೇ ಈಗಿರುವ ಗ್ರಹಗಳ ಗೋಚಾರ ಫಲದ ಆಧಾರದ ಮೇಲೆ ವೃಶ್ಚಿಕ ರಾಶಿಯವರಿಗೆ ಜುಲೈ 2024 ಒಳಿತ ಕೆಡುಕ ಅಂತ ನೋಡೋದಾದ್ರೆ, ಒಂದು ಮೇನ್ ಪಿಲ್ಲರ್ ಏನು ವೃಶ್ಚಿಕ ರಾಶಿಯವರಿಗೆ ಅಂತ ಅಂದ್ರೆ ಗುರುವಿನ ಬಲ ಇದೆ ನಿಮ್ಗೆ ಅಂತ ಹೇಳ್ಬೋದು. ಹಾಗಾಗಿ ಯಾವುದೇ ಸಣ್ಣ ಪುಟ್ಟ ತೊಂದರೆಗಳು ಬಂದ್ರೂ ಕೂಡ ಗುರು ನಿಮ್ಗೆ ಬಲವನ್ನ ಕೊಡ್ತಾನೆ ಅದನ್ನ ಎದುರಿಸ್ಲಿಕ್ಕೆ. ಹಾಗೇನೆ ಅದು ಹೆಚ್ಚಿನದಾಗಿ ಬರ್ದೇ ಇರೋ ಹಾಗೇನೆ ನೋಡ್ಕೊಳ್ತಾನೆ ಅಂತಾನೆ ಹೇಳ್ಬೋದು. ಸೊ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳುವ ಅಗತ್ಯ ಇಲ್ಲ ನಿಮ್ಗೆ, ಅದೊಂದು ಪಾಸಿಟಿವ್. 7ನೇ ಮನೆಯ ಗುರುವಿನಿಂದಾಗಿ ಹೆಚ್ಚಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾರೆಲ್ಲ ಮಾಡ್ತಾ ಇದ್ದೀರೋ ಸ್ವಂತ ಉದ್ಯೋಗದಲ್ಲಿ ಅವರಿಗೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ದಾಂಪತ್ಯದಲ್ಲಿ ಕೂಡ ತುಂಬಾ ಸಂತೋಷವನ್ನ ಕಾಣ್ತೀರಾ. ಏನಾದ್ರೂ ವಿರಸ ಇದ್ದರೆ, ಮುನಿಸು ಇದ್ದರೆ ಅದೆಲ್ಲ ನಿವಾರಣೆ ಆಗ್ತದೆ. ಹಾಗೇನೆ ಸಂತಾನ ಅಪೇಕ್ಷಿ ದಂಪತಿಗಳು ಯಾರಾದ್ರೂ ಇದ್ರೆ ಸಂತಾನ ಫಲ ನಿರೀಕ್ಷಿಸುವ ಏನು ಸುಸಂದರ್ಭ ಇದು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಈ ಗುರುಬಲದ ಜೊತೆಗೆ ಇನ್ನೊಂದು ವಿಶೇಷ ಏನು ಗೊತ್ತಾ ವೃಶ್ಚಿಕ ರಾಶಿಯವರಿಗೆ, ನಿಮ್ಮ ರಾಶಿಯಾಧಿಪತಿ ಮಂಗಳ ಅವನು ಇದೇ ತಿಂಗಳ 12ನೇ ತಾರೀಕು ಮೇಷ ರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನ ಮಾಡಲಿದ್ದಾನೆ. ಆವಾಗ ಗುರು ಮತ್ತೆ ಮಂಗಳ ಇಬ್ರು ಕೂಡ ಒಟ್ಟಿಗೆ ಇರೋದ್ರಿಂದ ಗುರು ನಿಮ್ಗೆ ರಾಜಯೋಗ ಯೋಗವನ್ನು ಕೊಡ್ತಾನೆ ಅಂತ ಹೇಳ್ಬೋದು. ಮಂಗಳ ನಿಮ್ಗೆ ರಾಶಿಗೆ ಅಧಿಪತಿ. ಸೊ ಇವರಿಬ್ರು ಒಟ್ಟಿಗೆ ಇರೋದ್ರಿಂದ ಒಳ್ಳೆಯ ಕೆಲಸಗಳು ಇನ್ನಷ್ಟು ಹೆಚ್ಚಾಗ್ತದೆ ಅಂತಾನೆ ಹೇಳ್ಬೋದು. ಹೊಸ ಏನು ಅಭಿವೃದ್ಧಿ ಆಗ್ತದೆ ನಿಮ್ಮ ಜೀವನದಲ್ಲಿ. ಸ್ವಂತ ಉದ್ಯೋಗ ಮಾಡೋರಿಗೆ ನಿಮ್ಮ ಫೀಲ್ಡ್ ನಲ್ಲಿ ಅಭಿವೃದ್ಧಿ ಆಗೋದಾಗಿರ್ಬೋದು, ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿಯ ವಾತಾವರಣ, ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡೋರಿಗೆ ಅಲ್ಲೂ ಕೂಡ ನೆಮ್ಮದಿಯ ವಾತಾವರಣದಿಂದ ಕೆಲಸ ಆಗೋದು, ಪ್ರಮೋಷನ್ ಸಿಗುವಂತದ್ದಾಗಿರ್ಬೋದು, ಇನ್ಕ್ರಿಮೆಂಟ್ ಸಿಗುವಂತದ್ದಾಗಿರ್ಬೋದು, ಇಂಥದ್ದೆಲ್ಲ ಆಗ್ತದೆ. ಅಂದ್ರೆ ಒಳ್ಳೊಳ್ಳೆ ಕೆಲಸಗಳು ನೆರವೇರ್ತದೆ. ಅರ್ಧಂಬರ್ಧಕ್ಕೆ ನಿಂತಹ ಕೆಲಸಗಳೆಲ್ಲ ಕಂಪ್ಲೀಟ್ ಆಗ್ತದೆ ಅಂತಾನೆ ಹೇಳ್ಬೋದು. ಇನ್ನೊಂದು ವಿಷಯ ಏನ್ ಗೊತ್ತಾ, ಈ ಸಮಯದಲ್ಲಿ ಹೊಸ ಕೆಲಸಕ್ಕೆ ಬುನಾದಿಯನ್ನ ಹಾಕ್ತೀರಾ ಒಳ್ಳೊಳ್ಳೆ ಕೆಲಸಕ್ಕೆ. ಇವಾಗ ಬಿಸ್ನೆಸ್ ಮಾಡೋರಾಗಿದ್ರೆ ಹೊಸ ಒಂದು ಬ್ರಾಂಚ್ ಆಫೀಸ್ ಓಪನ್ ಮಾಡೋದಾಗಿರ್ಬೋದು, ಹೊಸ ಯೂನಿಟ್ ನ ಪ್ರಾರಂಭ ಮಾಡೋದಾಗಿರ್ಬೋದು, ಇಂಥದ್ದೆಲ್ಲ ಆಗ್ತದೆ. ನಿಮ್ಮ ತಲೆಯಲ್ಲಿ ಹೊಸ ಆಲೋಚನೆಗಳು ಬರ್ತದೆ, ಪಾಸಿಟಿವ್ ಆಲೋಚನೆಗಳು. ಅದರಿಂದ ನಿಮ್ಮ ಜೀವನದ ಶೈಲಿ ಬದಲಾಗ್ತದೆ ಅಂತಾನೆ ಹೇಳ್ಬೋದು. ಆಸ್ತಿ ಮನೆ ಖರೀದಿಯ ವಿಚಾರ ಏನಾದ್ರು ಮಾಡ್ತಾ ಇದ್ರೆ ತುಂಬಾ ಟೈಮ್ ಇಂದ, ಇದಕ್ಕೆ ಇವಾಗ ಏನು ಒಳ್ಳೆಯ ಟೈಮ್ ಕೂಡಿ ಬಂದಿದೆ ಅಂತಾನೆ ಹೇಳ್ಬೋದು. ಜುಲೈ 12ರ ನಂತರ. ಸೊ ಅಂತ ಪ್ಲಾನ್ ಏನಾದ್ರು ಮಾಡ್ತಾ ಇದ್ರೆ ಒಳ್ಳೆಯ ಪ್ರಾಪರ್ಟಿ ನಿಮ್ಮ ಕೈ ಸೇರ್ತದೆ ಅಂತಾನೆ ಹೇಳ್ಬೋದು. ಜೊತೆಗೆ ಮನೆ ಕಟ್ಟುವ ಪ್ಲಾನ್ ಇದ್ರೂ ಕೂಡ ಅಷ್ಟೇ, ಆದಷ್ಟು ಬೇಗ ಕಟ್ಟಿ ಮುಗಿಸ್ತೀರಾ ಯಾವುದೇ ವಿಘ್ನಗಳಿಲ್ಲದೇನೆ. ಶನಿಯ ಕತೆ ನೋಡೋದಾದ್ರೆ ಅರ್ಧಾಷ್ಟಮ ಶನಿ ನಡೀತಾ ಇದೆ, ಆದ್ರೆ ಪ್ರಭಾವ ಕೊಂಚ ಕಡಿಮೆ ಆಗ್ತದೆ ಈ ತಿಂಗಳಿಂದ ಅಂತಾನೆ ಹೇಳ್ಬೋದು. ಸೊ ಭಯಪಡುವ ಅಗತ್ಯ ಇಲ್ಲ. ಶನಿಯಿಂದ ಹೆಚ್ಚಿನ ಗ್ರಹಗಳು ನಿಮಗೆ ಒಳ್ಳೆಯ ಫಲಗಳನ್ನೇ ಕೊಡ್ತಾ ಇದೆ. ಶುಕ್ರ ಇದೇ ತಿಂಗಳ 6ನೇ ತಾರೀಕು ಮಿಥುನದಿಂದ ಕರ್ಕಾಟಕಕ್ಕೆ ಅಂದ್ರೆ ನಿಮ್ಮ ನವಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಭಾಗ್ಯ ಸ್ಥಾನ ಅಂತಾನೆ ಹೇಳ್ಬೋದು. ಭಾಗ್ಯ ಸ್ಥಾನಕ್ಕೆ ಶುಕ್ರ ಬಂದ್ರೆ ಒಳ್ಳೆಯ ಫಲಗಳನ್ನೇ ನೀವು ನಿರೀಕ್ಷಿಸಬಹುದು. ಯಾವುದೇ ರೀತಿ ತೊಂದರೆ ಆಗಲ್ಲ ಶುಕ್ರನಿಂದಾಗಿ ಕೂಡ. ಬುಧ ಸದ್ಯಕ್ಕೆ ಶತ್ರು ಸ್ಥಾನದಲ್ಲಿದ್ದಾನೆ ಅಂತಾನೆ ಹೇಳ್ಬೋದು ಕರ್ಕಾಟಕ ರಾಶಿಯಲ್ಲಿ. ಹಾಗಾಗಿ ನಿಮ್ಮ ಬಿಸ್ನೆಸ್ ಅಲ್ಲಿ ದೊಡ್ಡ ನಿರೀಕ್ಷೆಗಳನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಲ್ಲ ಚೆನ್ನಾಗಿ ನಡೀತದೆ, ಚೆನ್ನಾಗಿ ನಡೆಯಲ್ಲ ಅಂತ ಇಲ್ಲ, ಬಟ್
ದೊಡ್ಡ ದೊಡ್ಡ ನಿರೀಕ್ಷೆಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಷ್ಟು ಪ್ರಾಫಿಟ್ ಆಗ್ತದೆ, ನಾನು ಅಷ್ಟು ಸೇಲ್ ಮಾಡ್ಬೇಕು, ನಿರೀಕ್ಷೆಗಳನ್ನ ನಿಮ್ಗೆ ರೀಚ್ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು ಕೊಂಚ. ಬಟ್ 19ನೇ ತಾರೀಕಿನವರೆಗೆ ಮಾತ್ರ ಶತ್ರು ಸ್ಥಾನದಲ್ಲಿ ಇರುವ ತನಕ. ಅದಾದ್ಮೇಲೆ ಅವನು ಸಿಂಹರಾಶಿಗೆ ಯಾವಾಗ ಹೋಗ್ತಾನೋ ಅಲ್ಲಿಂದ ನೀವು ನಾರ್ಮಲ್ ಆಗಿ ಎಲ್ಲನೂ ಕೂಡ ಸುಲಲಿತವಾಗಿ ಸರಳವಾಗಿ ನಿಮ್ಮ ಅನ್ಕೊಂಡ ಗೋಲ್ ಅನ್ನ ರೀಚ್ ಮಾಡ್ಲಿಕ್ಕೆ ಆಗ್ತದೆ. ಜೊತೆಗೆ 19ನೇ ತಾರೀಕಿನ ತನಕ ಖರ್ಚು ಸ್ವಲ್ಪ ಜಾಸ್ತಿನೇ ಇರ್ತದೆ ಆಯ್ತಾ. ನೀವು ನಿಮಗೋಸ್ಕರ ಖರ್ಚು ಮಾಡ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಗೋಸ್ಕರ, ನಿಮ್ಮ ಬಿಸ್ನೆಸ್ಗೋಸ್ಕರ, ಅಥವಾ ದುಡ್ಡು ಕಳ್ಳತನವಾಗುವುದು, ಇಂಥದ್ದೆಲ್ಲ ಆಗ್ತದೆ. ವ್ಯರ್ಥ ಖರ್ಚು ಜಾಸ್ತಿ ಆಗ್ತದೆ. ಹಾಗಾಗಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಜುಲೈ 19ರ ತನಕ ತುಂಬಾ ಅಂದ್ರೆ ತುಂಬಾ ಹುಷಾರಾಗಿರೋದು ಒಳ್ಳೇದು. ಆಮೇಲೆ ತಲೆ ಮೇಲೆ ಕೈ ಹೊತ್ತಿ ಕುಳ್ಕೊಳ್ಳುವ ಹಾಗೆ ಮಾಡ್ಕೋಬೇಡಿ. ಕೆಲಸದ ಕ್ಷೇತ್ರಗಳಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯ ಬದಲಾವಣೆಯನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಂದ್ರೆ ಕೆಲಸ ಸ್ವಿಚ್ ಮಾಡ್ತೀನಿ, ಚೇಂಜ್ ಮಾಡ್ತೀನಿ ಅಂತ ಯಾರನ್ನು ಪ್ಲಾನ್ ಮಾಡ್ತಾ ಇದ್ರೆ ಜುಲೈ ತಿಂಗಳಲ್ಲಿ ಬೇಡ. ನೋಡ್ತಾ ಇರಿ, ನೋಡೋದ್ ಬೇಡ ಅಂತಲ್ಲ, ಬಟ್ ಜುಲೈಯಲ್ಲಿ ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದು ಸ್ವಲ್ಪ ಇನ್ನು ನೆಗೆಟಿವ್ ಆಗಿ ನಿಮ್ಮನ್ನ ಕಾಡಬಹುದು. ಹಾಗಾಗಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಈ ಮಾಸ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾವುದೇ ರೀತಿ ತೊಂದರೆ ಆಗಲ್ಲ. ವ್ಯವಹಾರದಲ್ಲಿ ಅಂತದ್ದು ಇದು ಅನಾನುಕೂಲ ಆಗದೇನೆ ಚೆನ್ನಾಗಿ ನಡ್ಕೊಂಡು ಹೋಗ್ತದೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಜುಲೈ 2024 ಮಿಶ್ರ ಫಲ ಅಂತಾನೆ ಹೇಳ್ಬೋದು. ಭಯಪಡುವ ಅಗತ್ಯ ಇಲ್ಲ, ಎಲ್ಲ ಒಳ್ಳೆಯದಾಗತ್ತೆ. ಶುಭವಾಗ್ಲಿ. ನಮಸ್ಕಾರ ವೀಕ್ಷಕರೇ, ಜುಲೈ 2024 ಮಾಸ ಭವಿಷ್ಯ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಧನಸ್ಸು ರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಯಾವೆಲ್ಲಾ ಗ್ರಹಗಳು ಧನಸ್ಸು ರಾಶಿಯವರಿಗೆ ಶುಭ ಹಾಗೆಯೇ ಅಶುಭ ಫಲಗಳನ್ನ ಕೊಡ್ತದೆ ಅಂತ ಕ್ವಿಕ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅಲ್ಲಿ ಆಲ್ ಅನ್ನ ಪ್ರೆಸ್ ಮಾಡಿ. ಮೊದಲಿಗೆ ಗ್ರಹಗಳ ಸ್ಥಿತಿಗತಿ ಸಂಚಾರವನ್ನ ನೋಡೋದಾದ್ರೆ, ಈ ಶುಕ್ರ ಇದೇ ತಿಂಗಳ 6ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಅಂದ್ರೆ ನಿಮ್ಮ ಅಷ್ಟಮ ಸ್ಥಾನಕ್ಕೆ ಪ್ರವೇಶವನ್ನ ಮಾಡ್ಲಿದ್ದಾನೆ. ಜೊತೆಗೆ ಕುಜ ಅಂದ್ರೆ ಮಂಗಳ 12ನೇ ತಾರೀಕು ಪಂಚಮದಿಂದ ಷಷ್ಠಕ್ಕೆ ಅಂದ್ರೆ ವೃಷಭ ರಾಶಿಗೆ ಸ್ಥಾನ ಪಲ್ಲಟವನ್ನ ಮಾಡಿದ್ರೆ 16ನೇ ತಾರೀಕು ಸಪ್ತಮದಿಂದ ಅಷ್ಟಮಕ್ಕೆ ಸೂರ್ಯನ ಸಂಚಾರವಾಗ್ತದೆ. ಹಾಗೆಯೇ 19ನೇ ತಾರೀಕು ಬುಧ ಅಷ್ಟಮದಿಂದ ನವಮಕ್ಕೆ ಸಂಚಾರ ಮಾಡ್ತಾನೆ. ತಿಂಗಳ ಕೊನೆಗೆ ಶುಕ್ರ ಅಷ್ಟಮದಿಂದ ನವಮಕ್ಕೆ ಸಂಚಾರ ಮಾಡ್ತಾನೆ, ಅಂದ್ರೆ ಸಿಂಹ ರಾಶಿಗೆ ಸಂಚಾರವನ್ನ ಮಾಡ್ತಾನೆ. ಈ ಎಲ್ಲಾ ಗ್ರಹಗಳ ಸಂಚಾರದ ಆಧಾರದ ಮೇಲೆ ಹಾಗೆಯೇ ಈಗಿರುವ ಗ್ರಹಗಳ ಸ್ಥಿತಿಗತಿ ಆಧಾರದ ಮೇಲೆ ಧನಸ್ಸು ರಾಶಿಯವರಿಗೆ ಒಳಿತ ಕೆಡುಕ ಅಂತ ನೋಡೋದಾದ್ರೆ, ಶನಿ ಸ್ವಲ್ಪ ವಕ್ರ ದೃಷ್ಟಿ ಬೀರ್ತಾ ಇದ್ದಾನೆ ಅಂತ ಹೇಳ್ಬೋದು ಮುಂದಿನ ಕೆಲವೊಂದೆರಡು ತಿಂಗಳುಗಳವರೆಗೆ. ಹಾಗಾಗಿ ಕೊಂಚ ಜಾಸ್ತಿ ಭಯಪಡುವ ಅಗತ್ಯ ಇಲ್ಲ. ವಕ್ರ ದೃಷ್ಟಿ ಶನಿಯಿಂದ ಬೀಳ್ತಾ ಇದ್ರೆ ನಿಮ್ಗೆ ಬೇರೆ ಯಾವುದೇ ಸಾಡೆ ಸಾತಿ ಆಗಿರ್ಬೋದು, ಅಷ್ಟಮ ಅದ್ಯಾವುದು ಇಲ್ಲ. ವಕ್ರ ದೃಷ್ಟಿ ಬೀಳ್ತಾ ಇದೆ 1-2-3 ತಿಂಗಳಿಗೆ. ಹಾಗಾಗಿ ಕೊಂಚ ನಿಮ್ಮ ಕೆಲಸದ ಕ್ಷೇತ್ರಗಳಲ್ಲಿ ಎಚ್ಚರಿಕೆಯಿಂದಿರಿ. ಕೆಲಸದ ಬದಲಾವಣೆಯನ್ನ ಮಾಡಬೇಡಿ. ಎಲ್ಲ ರೀತಿ ಒಳ್ಳೆಯದಿಗೆ ಕರ್ಮ ಫಲದಾತ. ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆಯದನ್ನೇ ನೀಡ್ತಾನೆ, ಭಯಪಡುವ ಅಗತ್ಯ ಇಲ್ಲ. ನಿಮ್ಮ 6ನೇ ಮನೆಗೆ ಕುಜನ ಪ್ರವೇಶವಾಗ್ತದೆ 12ನೇ ತಾರೀಕು. ಅದು ಶತ್ರುಸ್ಥಾನ, ಋಣ ರೋಗ ಶತ್ರುಸ್ಥಾನ ಅಂತ ಹೇಳ್ತೀವಿ. ಹಾಗಾಗಿ ಕುಜ ಆ ಸ್ಥಾನಕ್ಕೆ ಹೋಗುವುದರಿಂದ ಸಾಲಗಳು ಜಾಸ್ತಿ ಆಗುವ ಸಾಧ್ಯತೆ ಹೆಚ್ಚಾಗಿನೇ ಇದೆ. ಅಥವಾ ನೀವು ಸಾಲ ಕೊಟ್ಟದ್ದು ವಾಪಸ್ ಬರ್ದೇ ಇರಬಹುದು. ನಿಮ್ಗೆ ಯಾವ್ದಾದ್ರು ಒಂದು ಕಾಯಿಲೆ ಇದ್ರೆ, ಹಳೆ ಕಾಯಿಲೆ ಇದ್ರೆ ಅದು ಉಲ್ಬಣವಾಗುವಂತದ್ದು, ಅಥವಾ ಹೊಸದಾಗಿ ಯಾವ್ದಾದ್ರು ಸಣ್ಣ ಪುಟ್ಟ ಕಾಯಿಲೆ ರೋಗ ಯೋಜನೆಗಳು ಅಂಟುಕೊಳ್ಳುವಂತದ್ದಾಗಿರ್ಬೋದು. ಶತ್ರು ಬಾಧೆ ಕೂಡ ಇರ್ತದೆ ಅಂತಾನೆ ಹೇಳ್ಬೋದು. ಸೊ 12ನೇ ತಾರೀಕಿನ ತನಕ ಭಯಪಡುವ ಅಗತ್ಯ ಇಲ್ಲ. 12ರ ಮೇಲೆ ಕೊಂಚ ಹುಷಾರಾಗಿರೋದು ಒಳ್ಳೆಯದು. ಧನಸ್ಸು ರಾಶಿಯವರು ಹಣಕಾಸಿನ ವಿಚಾರದ ಬಗ್ಗೆ ಕೊಂಚ ಎಚ್ಚರಿಕೆಯನ್ನು ವಹಿಸಬೇಕು. ವ್ಯರ್ಥ ಖರ್ಚು ಜಾಸ್ತಿ ಮಾಡಬಹುದು, ಇಲ್ಲ ಹಣ ಲಾಸ್ ಆಗ್ಬಹುದು. ಬಿಸ್ನೆಸ್ ಮಾಡ್ತಾ ಇದ್ರೆ ಬಿಸ್ನೆಸ್ ಅಲ್ಲಿ ಕೊಂಚ ಹ್ಯೂಜ್ ಅಮೌಂಟ್ ಲಾಸ್ ಆಗುವಂತದ್ದಾಗಿರ್ಬೋದು, ಇಲ್ಲ ಕಳ್ಳತನವಾಗುವಂತದ್ದಾಗಿರ್ಬೋದು. ಹಣ ಅಂತಲ್ಲ, ವ್ಯಾಲ್ಯೂಬಲ್ ಥಿಂಗ್ಸ್ ಗಳು ಕೂಡ ಕಳ್ಳತನ ಆಗ್ಬೋದು. ಅಂದ್ರೆ ಜ್ಯುವೆಲ್ರಿ ಕಳ್ಳತನವಾಗುವಂಥದ್ದು, ನಿಮ್ಮ ಕಾರ್ಡ್ಸ್ ಗಳು ಕಳ್ಳತನವಾಗುವಂತದ್ದಾಗಿರ್ಬೋದು, ಮೊಬೈಲ್ ಫೋನ್ ಹೋಗುವಂತದ್ದಾಗಿರ್ಬೋದು. ಇಲ್ಲ ಅಂತಂದ್ರೆ ಪ್ರಾಪರ್ಟಿ ಏನಾದ್ರು ಪರ್ಚೇಸ್ ಅಥವಾ ಸೇಲ್ ಮಾಡ್ತಾ ಇದ್ರೆ ಅಲ್ಲಿ ಅವ್ಯವಹಾರವಾಗಿ ನಿಮ್ಗೆ ಲಾಸ್ ಆಗುವಂಥದ್ದು, ಇಂಥದ್ದೆಲ್ಲ ಆಗ್ತದೆ. ಹಾಗಾಗಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಂಚ ಹುಷಾರಾಗಿರೋದು ಒಳ್ಳೆಯದು ಧನಸ್ಸು ರಾಶಿಯವರು. ವ್ಯಾಪಾರ ವ್ಯವಹಾರ ಕ್ಷೇತ್ರಗಳಲ್ಲಿ ನೋಡೋದಾದ್ರೆ, ದೊಡ್ಡ ಮಟ್ಟದ ವ್ಯಾಪಾರ ಅಲ್ಲ, ಸಣ್ಣ ಪುಟ್ಟ ವ್ಯಾಪಾರ ಯಾರೆಲ್ಲ ಮಾಡ್ತಾ ಇದ್ರು, ಈ ಬೀದಿ ಬದಿಗಳ ವ್ಯಾಪಾರ, ಚಿಲ್ಲರೆ ವ್ಯಾಪಾರ, ಕಿರಾಣಿ ಅಂಗಡಿ, ಇವರಿಗೆಲ್ಲ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಯಾವುದೇ ರೀತಿ ನಷ್ಟವಾಗದೆ ವ್ಯಾಪಾರ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತದೆ. ಧನಸ್ಸು ರಾಶಿಯವರು ಈ ತಿಂಗಳು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಕಡೆ ತಲೆಯನ್ನ ಹಾಕಬೇಡಿ. ಇನ್ವೆಸ್ಟ್ಮೆಂಟ್ ಅಷ್ಟಾಗಿ ಒಳ್ಳೆಯ ರಿಟರ್ನ್ ಕೊಡದೇ ಇರುವ ಸಾಧ್ಯತೆನೇ ಹೆಚ್ಚಾಗಿನೇ ಇದೆ. ಹಾಗಾಗಿ ಧನಸ್ಸು ರಾಶಿಯವರು ಇನ್ವೆಸ್ಟ್ಮೆಂಟ್ ಮಾಡದೇ ಇರೋದನ್ನೇ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ. ಜುಲೈ ಮಾಸದಲ್ಲಿ ಶೇರ್ ಅಲ್ಲಿ ಆಗಿರ್ಬೋದು, ಪ್ರಾಪರ್ಟಿ ಪರ್ಚೇಸ್ ಆಗಿರ್ಬೋದು, ಯಾವುದೇ ರೀತಿಯಲ್ಲಿ.
ವಿದ್ಯಾರ್ಥಿಗಳಿಗೆ ಸಾಧಾರಣ ಫಲಿತಾಂಶವಿದೆ, ನೆಗೆಟಿವ್ ಇಲ್ಲ, ಅಂತದ್ದೇನು ಪಾಸಿಟಿವ್ ಇಲ್ಲ ಅಂತ ಹೇಳ್ಬೋದು. ವಿದೇಶಿ ಪ್ರಯಾಣದ ಏನು ಅವಕಾಶ ಲಭಿಸಲಿದೆ, ಕೆಲಸದ ನಿಮಿತ್ತ ಆಗಿರ್ಬೋದು ಅಥವಾ ಹೀಗೆ ಟೂರ್ಸ್ ನಿಮಿತ್ತ ಆಗಿರ್ಬೋದು, ವಿದೇಶಿ ಪ್ರಯಾಣ ಮಾಡುವ ಅವಕಾಶ ಒದಗಿ ಬರಲಿದೆ. ನಿಮ್ಮ ಮನೆಯಲ್ಲಿ ಹೊಸ ಹೊಸ ಶುಭ ಕಾರ್ಯಗಳ ಬಗ್ಗೆ ಮಾತುಕತೆ ಆಗ್ತದೆ, ಬಂಧುಗಳ ಆಗಮನವಾಗ್ತದೆ, ಹೊಸ ಹೊಸ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬರ್ತಾರೆ, ಸ್ನೇಹಿತರ ಆಗಮನವಾಗ್ತದೆ, ಹೊಸ ಹೊಸ ವಿಚಾರಗಳ ವಿನಿಮಯವಾಗ್ತದೆ. ಅದನ್ನ ಲೈಫ್ ಅಲ್ಲಿ ಅಡಾಪ್ಟ್ ಮಾಡ್ಕೊಂಡ್ರೆ ಕೆಲವೊಂದು ಪಾಸಿಟಿವ್ ಆಗಿ ನಿಮ್ಮ ಜೀವನ ಟರ್ನ್ ತಗೊಳ್ತದೆ ಅಂತಾನೆ ಹೇಳ್ಬೋದು. ಆಲಸ್ಯ ಕಾಡ್ಬೋದು ತಿಂಗಳ ಇಡೀ, ಹಾಗಾಗಿ ಆಲಸ್ಯವನ್ನು ದೂರ ಮಾಡಿ ಕೆಲಸದ ಕಡೆ ಗಮನ ಕೊಡಿ ಅಂತಾನೆ ಹೇಳ್ತೀನಿ. ಓವರ್ ಆಲ್ ಆಗಿ ನೋಡೋದಾದ್ರೆ ಧನುಸ್ಸು ರಾಶಿಯವರಿಗೆ ಮಿಶ್ರ ಫಲ ಇದೆ. ನಮಸ್ಕಾರ ವೀಕ್ಷಕರ, ಮಾಸ ಭವಿಷ್ಯ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಜುಲೈ 2024ರ ಮಕರ ರಾಶಿಯ ಮಾಸ ಫಲ ಹೇಗಿದೆ ಅಂತ ನೋಡೋಣ. ಯಾವೆಲ್ಲ ಗ್ರಹಗಳು ಮಕರ ರಾಶಿಯವರಿಗೆ ಶುಭಾಶುಭ ಫಲಗಳನ್ನು ಕೊಡ್ತದೆ ಅಂತ ಕ್ವಿಕ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ನಲ್ಲಿ ಆಲ್ ಅನ್ನ ಪ್ರೆಸ್ ಮಾಡಿ. ಮೊದಲನೇದಾಗಿ ಗ್ರಹಗಳ ಸಂಚಾರ ಹಾಗೇನೆ ಸ್ಥಿತಿಗತಿ ನೋಡೋದಾದ್ರೆ, ಶುಕ್ರ ಇದೇ ತಿಂಗಳ 6ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ. ಹಾಗೇನೆ ಕುಜ ಅಂದ್ರೆ ಮಂಗಳ 12ನೇ ತಾರೀಕಿಗೆ ಮೇಷದಿಂದ ವೃಷಭಕ್ಕೆ ಸಂಚಾರವನ್ನ ಮಾಡಿದ್ರೆ, 16ನೇ ತಾರೀಕು ರವಿ ಮಿಥುನದಿಂದ ಕರ್ಕಾಟಕಕ್ಕೆ ಸಂಚಾರವನ್ನ ಮಾಡಲಿದ್ದಾನೆ. ಹಾಗೇನೆ ಬುಧ 19ನೇ ತಾರೀಕು ಕರ್ಕಾಟಕದಿಂದ ಸಿಂಹವನ್ನ ಪ್ರವೇಶಿಸಿದರೆ, ಶುಕ್ರ 31ನೇ ತಾರೀಕು ಮತ್ತೆ ಕರ್ಕಾಟಕದಿಂದ ಸಿಂಹವನ್ನ ಪ್ರವೇಶ ಮಾಡಲಿದ್ದಾನೆ. ಈ ಗ್ರಹಗಳ ಸಂಚಾರ ಹಾಗೆಯೇ ಈಗಿರುವ ಗ್ರಹಗಳ ಸ್ಥಿತಿಗತಿಯ ಆಧಾರದ ಮೇಲೆ ಮಕರ ರಾಶಿಯವರಿಗೆ ಯಾವೆಲ್ಲ ಫಲಾನುಫಲ ಇದೆ ಅಂತ ಕ್ವಿಕ್ ಆಗಿ ನೋಡೋದಾದ್ರೆ, ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ ಮಕರ ರಾಶಿಯವರಿಗೆ ಗುರುಬಲ ಇದೆ, ಅದಕ್ಕೇನು ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಗುರುಬಲ ಇದ್ದ ಮಾತ್ರಕ್ಕೆ ಎಲ್ಲಾನು ಒಳ್ಳೇದಾಗ್ತದೆ ಅಂತ ಅಲ್ಲ, ಆಯ್ತಾ? ಬಟ್ ಭಯಪಡೋ ಅಗತ್ಯ ಇಲ್ಲ. ಜುಲೈ 12ನೇ ತಾರೀಕು ನಿಮ್ಗೆ ಬರೀ ಗುರುಬಲ ಮಾತ್ರ ಇದ್ರೆ, 12ರಂದು ಮಂಗಳ ಮೇಷದಿಂದ ವೃಷಭಕ್ಕೆ ಬಂದ ಮೇಲೆ ಅಲ್ಲಿ ಗುರುಮಂಗಳ ಯೋಗ ನಿರ್ಮಾಣವಾಗ್ತದೆ. ಸೊ ಗುರುವಿನ ಜೊತೆ ಮಂಗಳನು ಕೂಡ ಸೇರ್ಕೊಂಡು ನಿಮಗೆ ಒಳ್ಳೆಯ ಫಲಗಳನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಸುಖ ಹಾಗೇನೆ ಲಾಭಕ್ಕೆ ಅಧಿಪತಿಯಾದಂತಹ ಕುಜ ಗುರುವಿನೊಂದಿಗೆ ಸೇರ್ಕೊಂಡಿರೋದ್ರಿಂದ ನಿಮಗೆ ಸುಖದ ವೃದ್ಧಿ ಆಗ್ತದೆ, ನಿಮಗೆ ಲಾಭದ ವೃದ್ಧಿ ಆಗ್ತದೆ. ಸುಖ ಅಂತ ಅಂದ್ರೆ ನಿಮ್ಮ ಮನಃಶಾಂತಿ. ಫಾರ್ ಎಕ್ಸಾಂಪಲ್, ಏನಾದರೂ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಅದು ಕ್ಯೂರ್ ಆಗುವಂಥದ್ದು, ಅದರಿಂದ ನಿಮಗೆ ನೆಮ್ಮದಿ ಸಿಗುವಂಥದ್ದು. ಫ್ಯಾಮಿಲಿನಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಜಗಳಗಳೆಲ್ಲ ಆಗ್ತಾ ಇದ್ರೆ, ಮನಸ್ಸು ಮುನಿಸು, ನಿಮ್ಮ ಗಂಡ ಹೆಂಡತಿಯ ನಡುವೆ ಏನಾದರೂ ವಾದ ವಿವಾದಗಳೆಲ್ಲ ನಡೀತಾ ಇದ್ರೆ, ಅದೆಲ್ಲ ಒಂದು ತಹಬದಿಗೆ ಬಂದು ನೆಮ್ಮದಿ ನೆಲೆಸ್ತದೆ, ಸುಖ ನೆಲೆಸ್ತದೆ ಅಂತಲೇ ಹೇಳ್ಬೋದು. ಸಂಸಾರದಲ್ಲಿ, ಕುಟುಂಬದಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಎಲ್ಲ ಕಡೆನೂ ಲಾಭ ಸಿಗ್ತದೆ. ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಇನ್ವೆಸ್ಟ್ಮೆಂಟಲ್ಲೂ ಕೂಡ 12ನೇ ತಾರೀಕಿನ ನಂತರ ಒಳ್ಳೆಯ ಲಾಭವನ್ನು ಪಡಿತೀರಾ ಅಂತಲೇ ಹೇಳ್ಬೋದು. ಬಟ್ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಮಕರ ರಾಶಿಯವರು ಉದ್ಯೋಗವನ್ನು ಬದಲಾವಣೆ ಮಾಡಲಿಕ್ಕೆ ಹೋಗಬೇಡಿ. ಇರುವ ಉದ್ಯೋಗ ಚೆನ್ನಾಗಿದೆ, ಅದರಲ್ಲಿ ಇದ್ದಂತಹ ಸಣ್ಣ ಪುಟ್ಟ ತೊಂದರೆಗಳೆಲ್ಲ ನಿವಾರಣೆ ಆಗ್ತದೆ, ಸಲೀಸಾಗಿ ನಡ್ಕೊಂಡು ಹೋಗ್ತದೆ. ಉದ್ಯೋಗ ಬದಲಾವಣೆ ಮಾಡಿದರೆ ನಿಮಗೆ ಒಳ್ಳೆಯ ಉದ್ಯೋಗ ಕೈ ಸೇರುವ ಏನು ಅವಕಾಶಗಳು ತಪ್ತದೆ ಅಂತಲೇ ಹೇಳ್ಬೋದು. ಶನಿಯ ಬಗ್ಗೆನೂ ಕೂಡ ನೀವೇನು ಭಯಪಡುವ ಅಗತ್ಯ ಇಲ್ಲ. ಶನಿಯಿಂದ ಯಾವುದೇ ರೀತಿ ಕೆಟ್ಟದನ್ನು ನೀವು ಅನುಭವಿಸಲ್ಲ ನಿಮ್ಮ ರಾಶಿಯವರಿಗೆ ಅಂತಲೇ ಹೇಳ್ತೀನಿ. ಕೆಲಸದ ಕ್ಷೇತ್ರಗಳಲ್ಲಿ ಮಕರ ರಾಶಿಯವರಿಗೆ ಹೊಸ ಹೊಸ ಜವಾಬ್ದಾರಿಗಳು ಸಿಗ್ತದೆ, ಅದರಿಂದ ನೀವು ಪ್ರಶಂಸೆಗೆ ಗುರಿಯಾಗ್ತೀರಾ ಅಂತಲೇ ಹೇಳ್ಬೋದು. ಕೆಲಸದ ಅಂದರೆ ಜವಾಬ್ದಾರಿಯನ್ನು ಒಳ್ಳೆ ರೀತಿ ನಿಭಾಯಿಸೋದ್ರಿಂದ ಬರೀ ಕೆಲಸದಲ್ಲಿ ಅಂತಲ್ಲ, ಮನೆಯಲ್ಲೂ ಕೂಡ ಕೆಲವರು ದೊಡ್ಡವರು ನಿಮಗೆ ಹೊಸ ಹೊಸ ಜವಾಬ್ದಾರಿಗಳನ್ನು ಕೊಡ್ತಾರೆ. ಅದನ್ನು ಒಳ್ಳೆ ರೀತಿಯಲ್ಲಿ ನಿಭಾಯಿಸುವುದರಿಂದ ಶಬಾಸ್ಗಿರಿಗೆ, ಗೌರವಕ್ಕೆ ಕೂಡ ಪಾತ್ರರಾಗ್ತೀರಾ ಅಂತಲೇ ಹೇಳ್ಬೋದು. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರು, ಭೂಮಿಗೆ ಸಂಬಂಧಪಟ್ಟಂಥ ಬಿಸ್ನೆಸ್ ಮಾಡೋರಿಗೆ ಈ ಮಾಸ ಅಷ್ಟಾಗಿ ಒಳ್ಳೆಯದಲ್ಲ ಅಂತಲೇ ಹೇಳ್ತೀನಿ. ಹಾಗೆಯೇ ಆಸ್ತಿ ಮನೆ ಖರೀದಿ ವಿಚಾರ ಅಥವಾ ಮಾರಾಟ ವಿಚಾರ ಇದ್ರೂ ಕೂಡ ಸದ್ಯಕ್ಕೆ ಪೋಸ್ಟ್ಪೋನ್ ಮಾಡೋದು ತುಂಬಾ ಒಳ್ಳೆಯದು. ಯಾಕಂತಂದರೆ ಖರೀದಿ ಮಾಡುವಾಗ ಒಳ್ಳೆ ಬೆಲೆ ಸಿಗದೇ ಇರ್ಬೋದು, ಯಾಕಂತಂದರೆ ಖರೀದಿ ಮಾಡುವಾಗ ಲಿಟಿಗೇಷನ್ ಪ್ರಾಪರ್ಟಿ ಸಿಗ್ಬೋದು, ಅಥವಾ ಮಾರಾಟ ಮಾಡುವಾಗ ಒಳ್ಳೆ ಬೆಲೆ ಸಿಗದೇ ಇರ್ಬೋದು. ಹಾಗಾಗಿ ಆಸ್ತಿ ಮನೆ ಖರೀದಿಗೆ ಇದು ಸರಿಯಾದ ಸಮಯ ಅಲ್ಲ. ಬರೀ ಖರೀದಿ ಮತ್ತು ಮಾರಾಟ ಅಲ್ಲ, ಮನೆ ಕಟ್ತಾ ಇದ್ರೆ ಅದಕ್ಕೂ ಕೂಡ ಇದು ಸುಸಂದರ್ಭ ಅಲ್ಲ. ಅದ್ರ ಜೊತೆಗೆ ವಾಹನಕ್ಕೂ ಕೂಡ, ವಾಹನವನ್ನು ಖರೀದಿ ಮಾರಾಟ ಮಾಡಬೇಡಿ, ಸರಿಯಾದ ಸಮಯವಲ್ಲ ಇದು. ಇದೇ ತಿಂಗಳ 6ನೇ ತಾರೀಕು ಶುಕ್ರ ಸಪ್ತಮಕ್ಕೆ ಬರ್ತಾನೆ. ಸಪ್ತಮಕ್ಕೆ ಬರುವ ಶುಕ್ರನಿಂದನೂ ಕೂಡ ನಿಮಗೆ ಒಳ್ಳೆಯ ಫಲಗಳು ಸಿಗ್ತದೆ ಅಂತಲೇ ಹೇಳ್ಬೋದು.
ಶುಕ್ರನಿಂದಾಗಿ ಕೆಲವೊಂದು ಸಮಸ್ಯೆಗಳೆಲ್ಲ ದೂರವಾಗ್ತದೆ. ಎಷ್ಟೋ ದಿನಗಳಿಂದ ಒಂದು ಜಟಿಲವಾಗಿ ಉಳ್ಕೊಂಡಂತಹ ಸಮಸ್ಯೆಗಳು, ಪರಿಹಾರ ಸಿಗದೆ ಉಳ್ಕೊಂಡಂತಹ ಸಮಸ್ಯೆಗಳು, ಮಾನಸಿಕವಾಗಿ ಆಗಿರ್ಬೋದು, ವ್ಯಾವಹಾರಿಕವಾಗಿ ಆಗಿರ್ಬೋದು, ಅಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಮುಂದಿನ ದಿನಗಳು ಸುಸೂತ್ರವಾಗಿ ಶಾಂತಿಯಿಂದ ನೆರವೇರಲಿಕ್ಕೆ ಶುಕ್ರ ಕಾರಣನಾಗ್ತಾನೆ. ಇನ್ನು ಬುಧನಿಂದಾಗಿ ಆರೋಗ್ಯದಲ್ಲಿ ಕೊಂಚ ಏರುಪೇರು ಉಂಟಾಗ್ಬೋದು ಅಂತಲೇ ಹೇಳ್ತೀನಿ. ಎಲ್ಲಿ ತನಕ ಅಂತಂದರೆ ಈ ತಿಂಗಳ 19ನೇ ತಾರೀಕಿನ ತನಕ. ಸೊ ನೀವು ಹೊರಗಡೆ ಓಡಾಡುವಾಗ, ವಾಹನಗಳನ್ನು ಚಲಾಯಿಸುವಾಗ ಆಗಿರ್ಬೋದು, ಹೊರಗಡೆ ಊಟ ತಿಂಡಿ ಮಾಡುವಾಗ ಕೊಂಚ ಎಚ್ಚರಿಕೆಯಿಂದಿರಿ. ಫುಡ್ ಪಾಯ್ಸನ್ ಆಗುವ ಸಾಧ್ಯತೆ ಹೆಚ್ಚಾಗಿನೇ ಇದೆ. ವಾಹನ ಚಾಲನೆಯ ವೇಳೆ ಅಪಘಾತಗಳಾಗುವ ಸಾಧ್ಯತೆ ಕೊಂಚ ಹೆಚ್ಚಾಗಿನೇ ಇದೆ ಅಂತಲೇ ಹೇಳ್ತೀನಿ. ವಿದ್ಯಾರ್ಥಿಗಳಿಗೂ ಕೂಡ ಸಾಧಾರಣವಾಗಿಯೇ ಇದೆ. ಸೋಂಬೇರಿತನ ನಿಮ್ಮನ್ನು ಕಾಡ್ಬೋದು. ಇವತ್ತು ಓದಿದ್ರಾಯ್ತು, ನಾಳೆ ಓದಿದ್ರಾಯ್ತು, ಮತ್ತೆ ನೋಡೋಣ ಅಂದ್ಕೊಂಡು ಪೋಸ್ಟ್ಪೋನ್ ಮಾಡ್ತೀರಾ ಕೆಲಸಗಳನ್ನೆಲ್ಲ. ಅದು ಒಳ್ಳೆಯದಲ್ಲ. ಸೊ ವಿದ್ಯಾರ್ಥಿಗಳು ಓದಿನ ಕಡೆ ಕಾನ್ಸಂಟ್ರೇಷನ್ ತೋರಿಸಿ. ಮಕರ ರಾಶಿಯವರು ಸ್ವಲ್ಪ ಜಾಸ್ತಿ ಟ್ರಾವೆಲ್ ಮಾಡ್ತೀರಾ ಈ ಮಾಸದಲ್ಲಿ ಅಂತಲೇ ಹೇಳ್ಬೋದು. ವಸ್ತುಗಳು ಕಳ್ಳತನವಾಗುವ ಸಾಧ್ಯತೆ ಹೆಚ್ಚಾಗಿನೇ ಇದೆ. ಹಾಗಾಗಿ ವ್ಯಾಲ್ಯೂಯಬಲ್ ಥಿಂಗ್ಸ್ಗಳ ಮೇಲೆ, ಬೆಲೆ ಬಾಳುವ ವಸ್ತು ಅಂದರೆ ಫೋನ್ ಆಗಿರ್ಬೋದು, ಒಡವೆಗಳಾಗಿರ್ಬೋದು, ಇನ್ನು ಬೆಲೆ ಬಾಳುವ ವಸ್ತುಗಳ ಮೇಲೆ ಗಮನವಿರಲಿ. ಹಣ ಕಳ್ಳತನವಾಗುವ ಸಾಧ್ಯತೆ ಕೂಡ ಕೊಂಚ ಜಾಸ್ತಿನೇ ಇದೆ ಅಂತ ಹೇಳ್ತೀನಿ. ಹಾಗಾಗಿ ಹುಷಾರಾಗಿರಿ. ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಸಾಧಾರಣಕ್ಕಿಂತ ಕೊಂಚ ಜಾಸ್ತಿನೇ ಒಳ್ಳೆಯ ಫಲ ಇದೆ ಅಂತಲೇ ಹೇಳ್ಬೋದು. ಹಾಗಂತ ತುಂಬ ಒಳ್ಳೆಯ ಫಲ ಅಲ್ಲ. ಮಾಸ ಭವಿಷ್ಯ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕುಂಭ ರಾಶಿಯ ಜುಲೈ 2024 ಗೋಚಾರ ಫಲ ಹೇಗಿದೆ ಅಂತ ನೋಡೋಣ. ಯಾವೆಲ್ಲ ಗ್ರಹಗಳು ಕುಂಭ ರಾಶಿಯವರಿಗೆ ಶುಭ ಫಲಗಳನ್ನು ಕೊಡ್ತದೆ ಅಂತ ಕ್ವಿಕ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನಲ್ಲಿ ಆಲ್ ಅನ್ನು ಪ್ರೆಸ್ ಮಾಡಿ. ಮೊದಲಿಗೆ ಗ್ರಹಗಳ ಸಂಚಾರ ಹಾಗೆ ಸ್ಥಿತಿಗತಿ ನೋಡೋದಾದರೆ, ಇದೇ ತಿಂಗಳ 6ನೇ ತಾರೀಕು ಶುಕ್ರ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ. ಹಾಗೆಯೇ 12ನೇ ತಾರೀಕು ಮಂಗಳ ಮೇಷದಿಂದ ವೃಷಭಕ್ಕೆ ಸಂಚಾರವನ್ನು ಮಾಡಿದ್ರೆ, 16ನೇ ತಾರೀಕು ಮಿಥುನದಿಂದ ಕರ್ಕಾಟಕಕ್ಕೆ ಸೂರ್ಯನ ಸಂಚಾರವಾಗ್ತದೆ. ತನ್ನ ಪಥವನ್ನು ಬದಲಾಯಿಸ್ತಾನೆ ಅಂತಲೇ ಹೇಳ್ಬೋದು. ಹಾಗೆಯೇ ಕರ್ಕಾಟಕದಿಂದ ಸಿಂಹಕ್ಕೆ 19ನೇ ತಾರೀಕಿಗೆ ಬುಧ ಬಂದರೆ, ಶುಕ್ರ ಈ ತಿಂಗಳ ಎಂಡಿಗೆ ಅಂದರೆ 31ನೇ ತಾರೀಕಿಗೆ ಮತ್ತೆ ಕರ್ಕಾಟಕದಿಂದ ಸಿಂಹ ರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ. ಈ ಎಲ್ಲ ಗ್ರಹಗಳ ಸಂಚಾರ ಹಾಗೆಯೇ ಈಗಿರುವ ಗ್ರಹಗಳ ಗೋಚಾರದ ಆಧಾರದ ಮೇಲೆ ಕುಂಭರಾಶಿಯವರಿಗೆ ಏನು ಒಳಿತು ಕೆಡುಕು ಅಂತ ನೋಡೋದಾದರೆ, ಕುಂಭರಾಶಿಯವರು ಸಾಡೆಸಾತಿಯ ಮಧ್ಯಮ ಚರಣದಲ್ಲಿದ್ದೀರ. ಶನಿಯಿಂದ ತುಂಬ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಕೂಡ. ಸೊ ಇವಾಗ ಜುಲೈ ತಿಂಗಳಲ್ಲಿ ಸ್ವಲ್ಪ ರಿಲೈಫ್ ಸಿಗ್ತದೆ ಅಂತಲೇ ಹೇಳ್ಬೋದು. ಹಿಮ್ಮುಖ ಚಲನೆಯಿಂದಾಗಿ ಶನಿ ನಿಮಗೆ ಕೊಂಚ ಒಳ್ಳೆಯದನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಆದರೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕಾಗುತ್ತೆ. ಬ್ಲೈಂಡಾಗಿ ಎಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಕುಂಭರಾಶಿಯವರು. ಹೆಚ್ಚಾಗಿ ಷೇರು ವ್ಯವಹಾರಗಳಲ್ಲಿ, ಶೇರಲ್ಲಂತೂ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಅಷ್ಟು ನಾಲೆಜ್ ಇದ್ದರೆ ಮಾಡಿ ಪರವಾಗಿಲ್ಲ, ಬಟ್ ಬ್ಲೈಂಡಾಗಿ ಕಣ್ಣು ಮುಚ್ಕೊಂಡು ಹಾಕ್ತಾರೆ, ಅದರಿಂದ ಲಾಸ್ ಕಟ್ಟಿಟ್ಟ ಬುತ್ತಿ. ಹಾಗೆಯೇ ಆಸ್ತಿ ಮನೆ ಖರೀದಿ ಕೂಡ ಅಷ್ಟಾಗಿ ಏನು ಬೇಡ. ಪ್ರಾಪರ್ಟಿ ಪರ್ಚೇಸ್ ಮಾಡೋದು ಬೇಡ. ಎಲ್ಲೂ ಇನ್ವೆಸ್ಟ್ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಿ ಸದ್ಯಕ್ಕೆ. ಅಂದರೆ ಒಟ್ಟಾರೆಯಾಗಿ ಹಣಕಾಸಿನ ಹೊರಹೋಗುವಿಕೆಯನ್ನು ತಡೀರಿ ಅಂತಲೇ ಹೇಳ್ತೀನಿ. ಸುಖ ಸ್ಥಾನದಲ್ಲಿರುವ ಗುರುವಿನಿಂದ ನಿಮಗೆ ಒಳ್ಳೇದಾಗ್ತದೆ ಅಂತಲೇ ಹೇಳ್ಬೋದು. ಅಂದರೆ ತುಂಬ ಹೈ ಅಂತಲೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಒಂದು ಆ್ಯಾವ್ರೇಜ್ ಲೆಕ್ಕದಲ್ಲಿ ಅವನು ನಿಮಗೆ ಧನಕಾರಕ, ಸುಖಕಾರಕ, ಆರೋಗ್ಯಕಾರಕ, ವಿದ್ಯಾಕಾರಕ ಎಲ್ಲನೂ ಆಗಿ ಒಳ್ಳೆಯದನ್ನೇ ಕೊಡ್ತಾನೆ ನಿಮಗೆ. ಕುಜ 12ನೇ ತಾರೀಕು ಮೇಷದಿಂದ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದಾದಮೇಲೆ ಈ ಭೂಮಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದೀರಾ ನೋಡಿ, ಯಾವುದೇ ರೀತಿ ರೈತರಾಗಿರ್ಬೋದು, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಾಗಿರ್ಬೋದು, ಭೂಮಿಯಿಂದ ಏನು ನೀವು ತೆಗಿತೀರಾ ಅಂದರೆ ನಿಮ್ಮ ವ್ಯವಹಾರದಲ್ಲಿ ಭೂಮಿ ಇನ್ಕ್ಲೂಡ್ ಆಗಿದ್ದರೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅವರಿಗೆ ಈ ಮಾಸ ತುಂಬಾ ಚೆನ್ನಾಗಿದೆ. ಅದು 12ನೇ ತಾರೀಕಿನ ಮೇಲೆ. ಸೂರ್ಯ ಕೂಡ ಮಿಥುನದಿಂದ ಕರ್ಕಾಟಕಕ್ಕೆ 16ನೇ ತಾರೀಕು ಬರ್ತಾನೆ. ಅಂಥದ್ದೇನು ಒಳ್ಳೆಯದು ಕೆಟ್ಟದ್ದು ಅಂತ ಇಲ್ಲ, ಮಧ್ಯಮ ಫಲ ಅಂತಲೇ ಹೇಳ್ಬೋದು ಅವನಿಂದನೂ ಕೂಡ. 19ನೇ ತಾರೀಕಿನ ತನಕ ಬುಧ ರೋಗ ಋಣ ಸಾಲದ ಮನೆಯಲ್ಲಿರ್ತಾನೆ ಕರ್ಕಾಟಕ ರಾಶಿಯಲ್ಲಿ. ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ವಹಿಸಬೇಕು. ಯಾರಿಗೂ ದುಡ್ಡನ್ನು ಕೊಡಲಿಕ್ಕೆ ಹೋಗಬೇಡಿ, ಸಾಲವನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಖರ್ಚು ಜಾಸ್ತಿ ಇರ್ತದೆ, ಅದ್ರ ಕಡೆ ಎಲ್ಲ ಗಮನ ವಹಿಸಿ ದುಡ್ಡನ್ನು ಆದಷ್ಟು ಜಾಗ್ರತೆಯಿಂದ ಖರ್ಚು ಮಾಡಿ ಅಂತಲೇ ಹೇಳ್ತೀನಿ. ಅದು 19ನೇ ತಾರೀಕಿನ ತನಕ. 19ರಿಂದ ಅಂದರೆ ಅವನು ಸಿಂಹ ರಾಶಿಗೆ ಬಂದ ಮೇಲೆ ಅದೆಲ್ಲ ನಾರ್ಮಲ್ ಆಗಿ ಕಡಿಮೆ ಆಗ್ತಾ ಬರ್ತದೆ, ಚೆನ್ನಾಗಿರ್ತೀರಾ ಅಂತಲೇ ಹೇಳ್ಬೋದು. ಹಾಗೆಯೇ ಕುಂಭರಾಶಿಯವರು ಈ ಮಾಸದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಕೈಗೊಳ್ಳದೇ ಇರುವುದೇ ಒಳ್ಳೆಯದು ಅಂತ ಹೇಳ್ತೀನಿ. ಅಂದರೆ ಶುಭ ಕಾರ್ಯಕ್ಕೆ ಸುಸೂತ್ರವಾದ ಸಮಯ ಇಲ್ಲ ನಿಮಗೆ. ಫಸ್ಟ್ ಆಫ್ ಆಲ್
ಜೊತೆಗೆ ಆಸ್ತಿ ಮನೆ ಖರೀದಿ, ವಾಹನ ಖರೀದಿಯ ವಿಚಾರ ಕೂಡ, ಖರೀದಿ ಮತ್ತು ಮಾರಾಟ ಎರಡೂ ಅಂತಲೇ ಹೇಳ್ಬೋದು, ಅದಕ್ಕೂ ಕೂಡ ಇವಾಗ ಸರಿಯಾದ ಸಮಯ ಅಲ್ಲ. ಸೊ ನೀವೇನಾದರೂ ಪರ್ಚೇಸ್ ಮಾಡಬೇಕು, ಆಸ್ತಿ ಪರ್ಚೇಸ್ ಮಾಡಬೇಕು ಅಥವಾ ಸೇಲ್ ಮಾಡಬೇಕು, ವೆಹಿಕಲ್ ಪರ್ಚೇಸ್ ಮಾಡಬೇಕು ಅಂತೆಲ್ಲ ಇದ್ದರೆ ಒಂದೆರಡು ತಿಂಗಳು ಮುಂದೆ ಹಾಕೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ. ಶುಕ್ರನ ಸಂಚಾರದಿಂದಾಗಿ ಕುಟುಂಬದಲ್ಲಿ ಒಂದು ರೀತಿ ನೆಮ್ಮದಿಯ ವಾತಾವರಣ ಇರ್ತದೆ ಅಂತಲೇ ಹೇಳ್ಬೋದು. ಇಷ್ಟು ದಿನ ಇದ್ದಂತಹ ಗಲಾಟೆ, ಮುನಿಸು, ಮನಸ್ತಾಪಗಳು, ಅನಾರೋಗ್ಯದಿಂದ ಯಾರಾದರೂ ಬಳಲ್ತಾ ಇದ್ದರೆ ಅವರು ರಿಕವರಿ ಆಗುವಂಥದ್ದು, ಒಟ್ಟಿನಲ್ಲಿ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ತಲೆದೋರ್ತದೆ ಅಂತಲೇ ಹೇಳ್ಬೋದು. ಜೊತೆಗೆ ಗಂಡ ಹೆಂಡತಿಯರ ನಡುವೆ ಇದ್ದಂತಹ ವಿರಸ, ಮುನಿಸುಗಳೆಲ್ಲವೂ ಕೂಡ ಒಂದು ತಹಬದಿಗೆ ಬಂದು ನೆಮ್ಮದಿಯ ಜೀವನವನ್ನು ನಡೆಸ್ತೀರಾ ಅಂತಲೇ ಹೇಳ್ಬೋದು ಶುಕ್ರನಿಂದಾಗಿ. ಕುಂಭರಾಶಿಯವರು ಕೋರ್ಟು ಕಚೇರಿ ಕೆಲಸದಲ್ಲಿ ಅಲೆದಾಡ್ತಾ ಇದ್ದರೆ ನಿಮಗೆ ಯಶಸ್ಸು ಸಿಗುವ ಸಾಧ್ಯತೆ ಹೆಚ್ಚಾಗಿನೇ ಇದೆ ಅಂತಲೇ ಹೇಳ್ಬೋದು. ವ್ಯಾಜ್ಯ ನಿಮ್ಮ ಪರವಾಗಿ ತೀರ್ಪು ಹೊರಬರುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಈ ಮಾಸ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. 19ನೇ ತಾರೀಕಿನ ಮೇಲೆ ಇನ್ನೂ ಕೂಡ ಚೆನ್ನಾಗಿದೆ. ನಿಮ್ಮ ಗುರಿಯ ಕಡೆ ನೀವು ಪಯಣವನ್ನು ಸರಾಗವಾಗಿ ನಡ್ಕೊಂಡು ಹೋಗ್ತೀರಾ, ಯಾವುದೇ ಅಡೆತಡೆ ಇಲ್ಲದೆ ಅಂತ ಹೇಳ್ಬೋದು. ಕುಂಭರಾಶಿಯವರಿಗೆ ಈ ಮಾಸದಲ್ಲಿ ಕೊಂಚ ಪ್ರಯಾಣ ಜಾಸ್ತಿ ಇರ್ತದೆ. ನಿಮಗೆ ಇಷ್ಟವಾದ ಡೆಸ್ಟಿನೇಷನ್ನ ರೀಚ್ ಮಾಡ್ತೀರಾ, ಹೆಚ್ಚಾಗಿ ಪ್ರವಾಸಗಳನ್ನು ಕೈಗೊಳ್ತೀರಾ. ಮನಸ್ಸಿಗೆ ಇದರಿಂದ ಆಹ್ಲಾದಕರವಾದ ಒಂದು ನೆಮ್ಮದಿ ಸಿಗ್ತದೆ ಅಂತಲೇ ಹೇಳ್ಬೋದು. ದೇವಸ್ಥಾನಗಳಿಗೆ ಸಂಚಾರ ಮಾಡ್ತೀರಾ, ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ತೀರ್ಥ ಸ್ನಾನ ಮಾಡ್ತೀರಾ ಅಂತಲೇ ಹೇಳ್ಬೋದು. ಆಧ್ಯಾತ್ಮದ ಕಡೆ ಕೊಂಚ ಒಲವು ಜಾಸ್ತಿ ಆಗ್ತದೆ ಅಂತಲೇ ಹೇಳ್ಬೋದು. ಆರೋಗ್ಯದಲ್ಲಿ ಸಣ್ಣ ಮಟ್ಟಿನ ವ್ಯತ್ಯಾಸ ಉಂಟಾಗ್ಬೋದು, ಹಾಗಂತ ದೊಡ್ಡದೇನಾಗೋದಿಲ್ಲ, ಭಯಪಡುವ ಅಗತ್ಯ ಇಲ್ಲ. ನೆಮ್ಮದಿ ಜಾಸ್ತಿ ಇರ್ತದೆ, ಸುಖ ಜಾಸ್ತಿ ಇರ್ತದೆ ಈ ಮಾಸದಲ್ಲಿ ಅಂತಲೇ ಹೇಳ್ಬೋದು. ಸೊ ಟೆನ್ಷನ್ ಎಲ್ಲ ಪಕ್ಕದಲ್ಲಿಟ್ಟು ನೆಮ್ಮದಿಯ ಜೀವನ ನಿಮ್ಮ. ನಮಸ್ಕಾರ ವೀಕ್ಷಕರೇ, ಮಾಸ ಭವಿಷ್ಯ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಜುಲೈ 2024ರ ಮೀನರಾಶಿಯ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಯಾವೆಲ್ಲ ಗ್ರಹಗಳು ಮೀನರಾಶಿಯವರಿಗೆ ಶುಭ ಹಾಗೇನೆ ಅಶುಭ ಫಲಗಳನ್ನು ಕೊಡ್ತದೆ ಅಂತ ಕ್ವಿಕ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ನಲ್ಲಿ ಆಲ್ ಅನ್ನ ಪ್ರೆಸ್ ಮಾಡಿ. ವಿಡಿಯೋ ಮುಂದುವರಿಸೋಕ್ಕೂ ಮುಂಚೆ ಈ ತಿಂಗಳಲ್ಲಿ ಆಗುವಂತಹ ಗ್ರಹಗಳ ಬದಲಾವಣೆ ಹಾಗೆ ಸ್ಥಿತಿಗತಿಯ ಬಗ್ಗೆ ನೋಡೋದಾದ್ರೆ, ಶುಕ್ರ ಇದೇ ತಿಂಗಳ 6ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ. ಹಾಗೆಯೇ 12ನೇ ತಾರೀಕು ಕುಜ ಅಂದ್ರೆ ಮಂಗಳ ಮೇಷದಿಂದ ವೃಷಭ ರಾಶಿಯನ್ನು ಸಂಚಾರ ಮಾಡಿದ್ರೆ, 16ಕ್ಕೆ ರವಿ ಕೂಡ ಕರ್ಕಾಟಕ ರಾಶಿಯನ್ನು ಸಂಚಾರ ಮಾಡಲಿದ್ದಾನೆ ಮಿಥುನದಿಂದ. ಹಾಗೆಯೇ 19ನೇ ತಾರೀಕಿಗೆ ಬುಧ ಕರ್ಕಾಟಕದಿಂದ ಸಿಂಹವನ್ನ ಪ್ರವೇಶ ಮಾಡಿದ್ರೆ, ಸೇಮ್ ಶುಕ್ರ 31ನೇ ತಾರೀಕು ಕರ್ಕಾಟಕದಿಂದ ಸಿಂಹ ರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ. ಇದು ಗ್ರಹಗಳ ಬದಲಾವಣೆ. ಹಾಗೆಯೇ ಈಗಿರುವ ಗ್ರಹಗಳ ಗೋಚಾರಕ್ಕೆ ಅನುಗುಣವಾಗಿ ಮೀನರಾಶಿಯವರಿಗೆ ಜುಲೈ 2024 ಹೇಗಿದೆ ಅಂತ ಕ್ವಿಕ್ ಆಗಿ ನೋಡೋದಾದ್ರೆ, ಮೀನರಾಶಿಯವರಿಗೆ ಸಾಡೆಸಾತಿಯ ಮೊದಲ ಚರಣದಲ್ಲಿದ್ದೀರಾ. ಆಲ್ರೆಡಿ ತುಂಬಾ ಕಷ್ಟ ನಷ್ಟಗಳನ್ನ ಅನುಭವಿಸ್ತಾ ಇದ್ದೀರಾ, ನಿಮ್ಗೆ ಗೊತ್ತಾಗ್ತಾ ಇರಬಹುದು. ಶನಿ ಗ್ರಹ ಜೂನ್ ಅಲ್ಲಿ ವಕ್ರಿ ಆಗ್ತಾ ಇದ್ದಾನೆ. ಹಾಗಾಗಿ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಅಲ್ಲಿ ನಿಮ್ಗೆ ಸಾಡೆಸಾತಿಯ ಪ್ರಭಾವ ಇರೋದಿಲ್ಲ ಅಂತಾನೆ ಹೇಳ್ಬೋದು. ಆ ಸಮಯದಲ್ಲಿ ಕೆಲವೊಂದು ಒಳ್ಳೆಯ ಬದಲಾವಣೆಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ಸೊ ಹಾಗಾಗಿ ಮುಂದಿನ ಒಂದು 3 ರಿಂದ 4 ತಿಂಗಳು ಮೀನರಾಶಿಯವರಿಗೆ ತುಂಬಾ ಒಳ್ಳೆಯ ಫಲಗಳು ಸಿಗ್ತದೆ ಅಂತಾನೆ ಹೇಳ್ಬೋದು. ಶನಿಯಿಂದಾಗಿ ಶನಿಯ ದೃಷ್ಟಿ ಇಲ್ಲದೆ ಇರೋದ್ರಿಂದ, ಸಾಡೆಸಾತಿಯ ಪ್ರಭಾವ ಇಲ್ಲದೆ ಇರೋದ್ರಿಂದ ಇಷ್ಟು ದಿನ ಏನೆಲ್ಲ ಅನುಭವಿಸಿದಿರ ಕಷ್ಟ ಅಥವಾ ಕೆಲವೊಂದು ಕೆಲಸಗಳೆಲ್ಲ ಅರ್ಧಂಬರ್ಧ ನಿಂತಿದ್ರೆ ಅದೆಲ್ಲ ಸಲೀಸಾಗಿ ಮುಂದುವರಿತದೆ. ಬಿಸ್ನೆಸ್ ಅಲ್ಲೂ ಆಗಿರ್ಬೋದು, ನಿಮ್ಮ ಪರ್ಸನಲ್ ಲೈಫ್ ಅಲ್ಲೂ ಆಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಕೂಡ ಸುಲಲಿತವಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತದೆ ಅಂತಾನೆ ಹೇಳ್ಬೋದು. ಹೆಚ್ಚಾಗಿ ನಿಮ್ಮ ಕನಸುಗಳೆಲ್ಲ ನನಸಾಗುವ ಸಮಯ ಅಂತಾನೆ ಹೇಳ್ಬೋದು. ನಿಮಗೆ ಹೆಚ್ಚಾಗಿ ನೆರವಿನ ಹಸ್ತ ಬರ್ತದೆ ಅಂತಾನೆ ಹೇಳ್ಬೋದು. ಯಾವುದೇ ಒಂದು ಪ್ರಾಬ್ಲಮ್ ಅಲ್ಲಿ ಸ್ಟಕ್ ಆಗಿದ್ರು ಕೂಡ ಬೇರೆಯವರು ಮೂಲಕ ನಿಮ್ಗೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ತದೆ. ಹಾಗಾಗಿ ಯಾವುದು ಕೂಡ ಸ್ಟಕ್ ಆಗಲ್ಲ. ಈ 3-4 ತಿಂಗಳಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗ್ತದೆ ಅಂದ್ರೆ, ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ನೀವೇನಾದ್ರೂ ಒಂದು ಇನಿಷಿಯೇಟಿವ್ ತಗೊಂಡು ಏನಾದ್ರೂ ಕೆಲಸ ಮಾಡ್ತಾ ಇದ್ರೆ ಅದರಲ್ಲಿ ಒಂದು ಮಹತ್ತರವಾದ ಬದಲಾವಣೆಯನ್ನ ಕಾಣ್ತೀರಾ ಅಂತಾನೆ ಹೇಳ್ಬೋದು. ಅಂದ್ರೆ ಕೆಲಸದ ಕ್ಷೇತ್ರದಲ್ಲಿ ನೀವೇನೊಂದು ಮಾಡಿದ್ರೆ ಅದರ ಪರಿಣಾಮ 3 ತಿಂಗಳಾದ್ಮೇಲೆ ನಿಮ್ಗೆ ಸಿಗ್ತದೆ. ಅಂದ್ರೆ ಪ್ರಮೋಷನ್ ಸಿಗೋದಾಗಿರ್ಬೋದು, ಇನ್ಕ್ರಿಮೆಂಟ್ ಸಿಗೋದಾಗಿರ್ಬೋದು, ಫಾರಿನ್ ಟೂರ್ ಆಗೋದು, ಇಂಥದ್ದೆಲ್ಲ ಅಂದ್ರೆ ತುಂಬಾ ಒಳ್ಳೆಯ ಪರಿಣಾಮ ಬೀರ್ತದೆ ಅಂತಾನೆ ಹೇಳ್ಬೋದು. ಹಾಗೇನೆ ಏನಾದರೂ ಖರೀದಿ ಮಾಡಬೇಕು, ಮಾರಾಟ ಮಾಡಬೇಕು ಅಂತ ಇದ್ರು ಕೂಡ ಆಸ್ತಿ ಮನೆ, ವಾಹನ ಇತ್ಯಾದಿ ಈ 3 ರಿಂದ 4 ತಿಂಗಳೊಳಗಡೆ ಮಾಡಿ. ಜುಲೈಯಿಂದ ಶುರು ಆಗುತ್ತೆ. ಸೊ ಆ ತಿಂಗಳಲ್ಲಿ ಮಾಡಿದ್ರೆ ನಿಮಗೆ ಫಲಿತಾಂಶ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ದಟ್ ಮೀನ್ಸ್ ಒಳ್ಳೆಯ ಬೆಲೆಗೆ ನಿಮ್ಮ ಭೂಮಿ ಮಾರಾಟವಾಗೋದಾಗಿರ್ಬೋದು, ಅಥವಾ ಒಳ್ಳೆಯ ಪ್ರಾಪರ್ಟಿ ನಿಮಗೆ ರೀಸನಬಲ್ ಪ್ರೈಸ್ಗೆ ಸಿಗುವಂಥದ್ದಾಗಿರ್ಬೋದು, ಇಂಥದ್ದೆಲ್ಲ ಆಗುತ್ತೆ ಅಂತಾನೆ ಹೇಳ್ಬೋದು. ಆ್ಯಂಡ್ ಲೋನ್ ಗೀನೆಲ್ಲ ಮಾಡ್ತಾ ಇದ್ರು ಕೂಡ ಹೌಸ್ ಲೋನ್ ಆಗಿರ್ಬೋದು ಅಥವಾ ವೆಹಿಕಲ್ ಲೋನ್ ಆಗಿರ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದೇನೆ ಸಲೀಸಾಗಿ ರಿಲೀಸ್ ಹಾಕೊಂಡು ಹೋಗುತ್ತೆ.
ಮಿಥುನ ರಾಶಿಯವರು ತಮ್ಮ ಕೋಪ ಅಥವಾ ಸಿಟ್ಟಿನ ಬಗ್ಗೆ ಕೊಂಚ ಕಾಳಜಿ ವಹಿಸಬೇಕು. ಆ ಸಣ್ಣ ಕಿಡಿ ಆಮೇಲೆ ದೊಡ್ಡ ಮಟ್ಟದ ಆಗುವ ಪರಿಣಾಮ ಬೀರ್ತದೆ. ಯಾಕಂದ್ರೆ ನಿಮ್ಗೆ ಈ 3-4 ತಿಂಗಳು ಮಾತ್ರ ಚೆನ್ನಾಗಿರೋದು, ಅದಾದ್ಮೇಲೆ ಇವಾಗ ಏನ್ ಮಾಡ್ತೀರಾ ನೋಡಿ ನೀವು ಈ 3-4 ತಿಂಗಳು, ಅದರ ಪರಿಣಾಮವನ್ನ ಮುಂದಿನ ಜೀವನದಲ್ಲಿ ಅನುಭವಿಸ್ತೀರಾ. ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗತ್ತೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದಾಗತ್ತೆ. ಹಾಗಾಗಿ ಕೋಪ, ಗಲಾಟೆ, ಮನಸ್ತಾಪ, ಕಿಡುಕನ್ನ ಮಾಡದೇ ಇರಿ, ಆದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ಅಂತಾನೆ ಹೇಳ್ತೀನಿ. ಆದರೆ ಇನ್ನೊಂದು ವಿಷಯ ನೆನಪಿಟ್ಕೊಳ್ಳಿ, ಬುಧ ಸದ್ಯಕ್ಕೆ ಕರ್ಕಾಟಕ ರಾಶಿಯಲ್ಲಿದ್ದಾನೆ. ಜುಲೈ 19ನೇ ತಾರೀಕು ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸೊ 19ನೇ ತಾರೀಕಿನ ತನಕ ನಿಮಗೆ ಕೆಲಸಗಳೆಲ್ಲ ಸ್ವಲ್ಪ ಅಡೆತಡೆ ಅನ್ನಿಸ್ಬಹುದು. ಗುರುಗಳಿಗೆ ಹೇಳಿದ್ದಾರೆ ಎಲ್ಲ ಸಲೀಸಾಗ್ತದೆ ಅಂತ ಜುಲೈಯಿಂದ, ಆದರೆ ಏನೋ ಒಂದು ಅಡೆತಡೆ, ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ನಿಮ್ಮ ವರ್ಕ್ ಮೇಲೆ. ಬಟ್ ಏನಕ್ಕೆ ಅಂತಂದ್ರೆ ಕರ್ಕಾಟಕ ರಾಶಿಯಲ್ಲಿರುವ ಬುಧನಿಂದಾಗಿ ಅವನು ಯಾವಾಗ ನಿಮ್ಗೆ ಏನು ಸಿಂಹ ರಾಶಿಯನ್ನ ಪ್ರವೇಶ ಮಾಡ್ತಾನೆ 19ನೇ ತಾರೀಕು, ಆವಾಗ ಇದ್ದಂತಹ ಸಣ್ಣ ಪುಟ್ಟ ಅಡೆತಡೆಗಳೆಲ್ಲವೂ ಕೂಡ ನಿವಾರಣೆ ಆಗ್ತದೆ ಅಂತಾನೆ ಹೇಳ್ಬೋದು. ವಿವಾಹ ಹಾಗೆಯೇ ಸಂತಾನಪೇಕ್ಷಿ ದಂಪತಿಗಳು ಯಾರಾದರೂ ಇದ್ರೂ ಕೂಡ ಇದು ಸಕಾಲ. 3 ತಿಂಗಳಲ್ಲಿ ನೀವು ಅಂದ್ರೆ ವಿವಾಹಕ್ಕೆ ಏನೋ ಅಡೆತಡೆ ಒಂದು ನಿಂತೋಗಿದ್ದು, ಪೋಸ್ಟ್ಪೋನ್ ಆಗಿದ್ದೆಲ್ಲ ಇದ್ರೆ ಈ 3 ತಿಂಗಳಲ್ಲಿ ಒಂದು ನಿಮ್ಗೆ ಶುಭ ಸುದ್ದಿ ಬರ್ತದೆ. ಬಟ್ ನಿಮ್ಮ ಎಫರ್ಟ್ ಬೇಕಾಗ್ತದೆ. ಹಾಗೆಯೇ ಸಂತಾನಪೇಕ್ಷಿ ದಂಪತಿಗಳಿಗೂ ಕೂಡ ಈ 3 ತಿಂಗಳು ಶುಭ ಸುದ್ದಿ ಸಿಗುವ ಸಾಧ್ಯತೆ ಹೆಚ್ಚಾಗಿನೇ ಇದೆ ಅಂತಾನೆ ಹೇಳ್ಬೋದು. ಕುಟುಂಬದಲ್ಲಿ ಶಾಂತಿ ನೆಲೆಸ್ತದೆ ಅಂತಾನೆ ಹೇಳ್ಬೋದು. ಏನಾದರೂ ಸಣ್ಣ ಪುಟ್ಟ ಮನಸ್ತಾಪ, ಜಗಳಗಳೆಲ್ಲ ಇದ್ರೆ ಇವನ್ ಕುಟುಂಬ ಸದಸ್ಯರ ಜೊತೆ ಅಥವಾ ಗಂಡ ಹೆಂಡತಿಯ ಜೊತೆ ಅದೆಲ್ಲ ನಿವಾರಣೆ ಆಗ್ತದೆ ಜುಲೈ ಸೆಕೆಂಡ್ ಹಾಫ್ನ ನಂತರ ಅಂತಾನೆ ಹೇಳ್ಬೋದು. ಯಾವುದಕ್ಕೂ ಭಯಪಡುವ ಅಗತ್ಯ ಇಲ್ಲ ಮೀನರಾಶಿಯವರು. ಮೀನರಾಶಿಯವರು ಕೊಂಚ ತಮ್ಮ ಆರೋಗ್ಯದ ಬಗ್ಗೆ ಗಮನವನ್ನ ಹರಿಸಬೇಕು. ಏನು ದೊಡ್ಡ ಮಟ್ಟಿಗೆ ಏನಾಗಲ್ಲ, ಬಟ್ ಕೊಂಚ ಏರುಪೇರಾಗ್ಬೋದು. ಬಿದ್ದು ಪೆಟ್ಟಾಗುವಂಥದ್ದಾಗಿರ್ಬೋದು, ಫುಡ್ ಪಾಯ್ಸನ್ ಆಗುವಂಥದ್ದಾಗಿರ್ಬೋದು, ಜ್ವರ ಬರುವಂಥದ್ದು, ಇಂಥದ್ದೆಲ್ಲ ಆಗ್ತದೆ. ಹಾಗಾಗಿ ಕೊಂಚ ಆರೋಗ್ಯದ ಕಡೆ ಗಮನ ವಹಿಸಿದ್ರೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ತೀನಿ. ಜೊತೆಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೂ ಕೂಡ ಒಳ್ಳೆಯ ಸಮಯ ಇದು ಅಂತಾನೆ ಹೇಳ್ತೀನಿ. ನೀವೆಲ್ಲಾದರೂ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಥವಾ ಇನ್ನೆಲ್ಲಾದರೂ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರೂ ಆರಾಮಾಗಿ ಇನ್ವೆಸ್ಟ್ ಮಾಡ್ಬೋದು. ಬಟ್ ಮುಂದಾಲೋಚನೆ ಇಟ್ಟು ಇನ್ವೆಸ್ಟ್ ಮಾಡೋದು ತುಂಬಾನೇ ಒಳ್ಳೆಯದು. ಏನು ಡಂಪ್ ಆಗಿ ಶೇರಲ್ಲಿ ಇನ್ವೆಸ್ಟ್ ಮಾಡಿ ನಂಗೆ ಅಷ್ಟು ಸಿಗ್ತದೆ ಅಂತ ಅಂದರೆ ಅದು ಲಾಸ್ ಆಗೋದು ಖಂಡಿತ. ಹಾಗಾಗಿ ಸ್ಟಡಿ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡಿದ್ರೆ ರಿಟರ್ನ್ ಒಳ್ಳೆಯದಾಗಿ ಸಿಗ್ತದೆ. ವಿದ್ಯಾರ್ಥಿಗಳಿಗೂ ಕೂಡ ಈ ಮಾಸ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. 2-3 ತಿಂಗಳು ಆರಾಮಾಗಿದೆ. ಅದು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾ ಇದ್ದಾರೆ ಅಥವಾ ಪರೀಕ್ಷೆಗಳೆಲ್ಲ ತಯಾರಿ ಮಾಡ್ತಾ ಇದ್ರೆ ಕೊಂಚ ಎಫರ್ಟ್ ಹಾಕಿದ್ರೆ ಉತ್ತಮವಾದ ಫಲಿತಾಂಶ ನಿಮಗೆ